ನಮ್ಮ ರಾಜ್ಯದ ಬಜೆಟ್ನ 4 ಪಟ್ಟು ಗಾತ್ರ ಕಾಡ್ಗಿಚ್ಚಿನಿಂದ ಸುಟ್ಟು ಹೊರಟೋಗ್ಬಿಟ್ಟಿದೆ. 10 ಜನ ಬಲಿಯಾಗಿದ್ದಾರೆ. ಎಲ್ಲಾಗಿರೋದಿದು? ಅಷ್ಟೊಂದು ಭೀಕರವಾಗಿ ಏನಾಯ್ತಲ್ಲಿ? ಅದರ ವರದಿ ಇದೆ ನೋಡಿ. ಶತಮಾನದ ರಣಭಯಂಕರ ಕಾಳ್ಗಿಚ್ಚು ಮುಗಿಲೆತ್ತರಕ್ಕೆ ವ್ಯಾಪಿಸುತ್ತಿರುವ ಅಗ್ನಿಜ್ವಾಲೆ. ಕಣ್ಣೆದುರೇ ಸೆಲೆಬ್ರಿಟಿಗಳ ಮನೆಗಳು ಧಗಧಗ. ಬೆಂಕಿ, ಎಲ್ ನೋಡಿದ್ರು ಬೆಂಕಿ. ಬೆಂಕಿಯ ಕೆನ್ನಾಲಿಕೆಗೆ ಹೊತ್ತಿ ಉರಿತಾ ಇರುವ ಮನೆಗಳು. ಹೊಸ ವರ್ಷದ ಖುಷಿಯಲ್ಲಿದ್ದ ಅಮೆರಿಕದ ಲಾಸ್ ಏಂಜಲೀಸ್ಗೆ ಭೀಕರ ಕಾಡ್ಗಿಚ್ಚು ದೊಡ್ಡ ಆಘಾತ ಕೊಟ್ಟಿದೆ. ನಿಧಾನಕ್ಕೆ ಶುರುವಾದ ಭಯಾನಕ ಕಾಡ್ಗಿಚ್ಚು ಇಡೀ ನಗರವನ್ನೇ ಆವರಿಸಿಕೊಂಡಿದೆ. ವಿನಾಶಕಾರಿ ಕಾಡ್ಗಿಚ್ಚಿಗೆ ಕಾಡು ನಾಡು ಒಂದಾಗಿ ಹೊತ್ತಿ ಉರಿತಾ ಇದೆ. ಮುಗಿಲೆತ್ತರಕ್ಕೆ ಚಿಮ್ತಾ ಇರುವ ಜ್ವಾಲೆಗೆ ಮನೆಗಳು, ಕಟ್ಟಡಗಳು ಸುಟ್ಟು ಭಸ್ಮವಾಗಿದೆ. ವಿನಾಶಕಾರಿ ಜ್ವಾಲೆಗೆ ನಗರವೇ ಸುಟ್ಟು ಸ್ಮಶಾನ. 10,000ಕ್ಕೂ ಅಧಿಕ ಆಸ್ತಿ ನಾಶ, 11 ಮಂದಿ ದಹನ. ಶತಮಾನದ ಬೆಂಕಿಯ ರೌದ್ರ ನರ್ತನಕ್ಕೆ ಅಮೆರಿಕದ ಕುಬೇರರ ನಗರ ಬೆಂದು ಹೋಗಿದೆ. ತೀವ್ರವಾಗಿ ಬೀಸ್ತಾ ಇರುವ ಗಾಳಿಯಿಂದಾಗಿ ಜ್ವಾಲೆ ವೇಗವಾಗಿ ವ್ಯಾಪಿಸ್ತಾ ಇದೆ. ಅಗ್ನಿಶಾಮಕ ದಳ ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರೂ ಅಗ್ನಿದೇವನನ್ನ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಉರಿ ಬೆಂಕಿಗೆ ಈವರೆಗೂ 10,000ಕ್ಕೂ ಹೆಚ್ಚು ಆಸ್ತಿಗಳು ಸುಟ್ಟು ಭಸ್ಮವಾಗಿದೆ. 11 ಮಂದಿಯ ಜೀವ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗಿದೆ. ತಮ್ಮ ಜೀವ ಉಳಿಸಿಕೊಳ್ಳೋಕೆ ಜನ ತಮ್ಮ ಆಸ್ತಿಪಾಸ್ತಿ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಪಾಯ್ಸ್ ಹೀಟ್ಸ್ ಬೆಂಕಿಯು 6% ನಿಯಂತ್ರಿಸಲ್ಪಟ್ಟಿದ್ರು ಈಟನ್ ಭಾಗದಲ್ಲಿ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಕೆನೆತ್ನಲ್ಲಿ ಮತ್ತು ವೆಂಚುರಾ ಕೌಂಟಿಗಳಲ್ಲಿ ಸುಮಾರು 960 ಎಕರೆ ಪ್ರದೇಶದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದ್ದು 35% ನಿಯಂತ್ರಿಸಲಾಗಿದೆ. ಹರ್ಸ್ಟ್ ಮತ್ತು ಲೀಡಿಯಾದಲ್ಲಿ ಒಟ್ಟು 1,200 ಎಕರೆ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಪೈಕಿ ಹರ್ಸ್ಟ್ನಲ್ಲಿ 32% ಬೆಂಕಿಯನ್ನು ನಿಯಂತ್ರಿಸಲಾಗಿದೆ. ಲೀಡಿಯಾದಲ್ಲಿ 75% ಬೆಂಕಿಯನ್ನು ನಿಯಂತ್ರಿಸಲಾಗಿದೆ ಅಂತ ಅರಣ್ಯ ಮತ್ತು ಅಗ್ನಿಶಾಮಕ ರಕ್ಷಣಾ ಇಲಾಖೆ ತಿಳಿಸಿದೆ. ಲಾಸ್ ಏಂಜಲೀಸ್ನ ವಿವಿಧ ಪ್ರಾಂತ್ಯಗಳಿಗೆ ಹಬ್ಬಿರುವಂತಹ ಬೆಂಕಿ ಈಗ ಇಡೀ ಊರನ್ನ ಸುಟ್ಟು ಕರಕಲಾಗಿ ಮಾಡ್ತಾ ಇರುವಂಥದ್ದು. ಮೊದಲು ಆರಂಭದಲ್ಲಿ ಸಣ್ಣಗೆ ಹೊತ್ತಿದ ಕಾಡ್ಗಿಚ್ಚು ಈಗ ಸಾವಿರಾರು ಎಕರೆ ಭೂಪ್ರದೇಶಕ್ಕೆ ವ್ಯಾಪಿಸಿಕೊಂಡಿದೆ. ಹಾಲಿವುಡ್ನ ಪ್ರಮುಖ ನಟರ ಮನೆಗಳು ಸೇರಿದಂತೆ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಅಗ್ನಿಶಾಮಕ ದಳ, ಹೆಲಿಕಾಪ್ಟರ್ ಸೇರಿದಂತೆ ಬೇರೆ ಬೇರೆ ಮೂಲಗಳಿಂದ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈವರೆಗೂ ಕೇವಲ 20-30% ಬೆಂಕಿ ನಂದಿಸುವಂಥ ಕೆಲಸಗಳಾಗಿದ್ದು ಇನ್ನೂ ಕೂಡ ನಾವು ಅಪಾಯದ ಅಂಚಿನಲ್ಲಿದ್ದೇವೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ರಕ್ಷಣಾ ಅಧಿಕಾರಿಗಳು ಹೆಲಿಕಾಪ್ಟರ್ಗಳಿಂದ ಗ್ಯಾಲನ್ಗಳಷ್ಟು ನೀರು ಬಿಟ್ಟರು ಗಾಳಿಯ ವೇಗ ಬೆಂಕಿಯನ್ನು ನಂದೋಕೆ ಬಿಡ್ತಾ ಇಲ್ಲ. ಈ ಬಗ್ಗೆ ಮಾತನಾಡಿರುವ ಲಾಸ್ ಏಂಜಲೀಸ್ ಅಗ್ನಿಶಾಮಕ ವಿಭಾಗದ ಮುಖ್ಯಸ್ಥ ಕ್ರಿಸ್ಟಿನ್ ಕ್ರೌಲಿ, ಗಾಳಿಯು ರಾತ್ರಿಡೀ ಕಾಡ್ಗಿಚ್ಚುಗಳನ್ನು ನಿಯಂತ್ರಿಸೋಕೆ ಕಷ್ಟಕರ ಆಗಿಸುತ್ತೆ. ನಾವು ಅಪಾಯದಿಂದ ಹೊರಬಂದಿಲ್ಲ ಅಂತ ಹೇಳಿದ್ದಾರೆ. ಅಗ್ನಿಯ ಆರ್ಭಟಕ್ಕೆ 13 ಲಕ್ಷ ಕೋಟಿ ರೂಪಾಯಿ ನಷ್ಟ, 15,832 ಎಕರೆ ಪ್ರದೇಶದಲ್ಲಿ ಬೆಂಕಿ. ರಣಭಯಂಕರ ಕಾಡ್ಗಿಚ್ಚಿಗೆ ಲಕ್ಷಾಂತರ ಕೋಟಿ ರೂಪಾಯಿಯಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಅಂದಾಜು ಸರಿಸುಮಾರು 135 ಶತಕೋಟಿ ಡಾಲರ್ಗೂ ಹೆಚ್ಚು ಆರ್ಥಿಕ ನಷ್ಟ ಆಗಿರಬಹುದು ಅಂತ ಖಾಸಗಿ ಮುನ್ಸೂಚಕ ಆಕ್ಯುವೆದರ್ ಅಂದಾಜಿಸಿದೆ. ಕಲುಷಿತ ಗಾಳಿಯಿಂದಾಗಿ ಶಾಲೆಗಳನ್ನು ಮುಚ್ಚಲಾಗಿದೆ ಅಂತ ಸೂಪರಿಂಟೆಂಡೆಂಟ್ ಘೋಷಿಸಿದ್ದಾರೆ. ಕಾಡ್ಗಿಚ್ಚು ಪ್ಯಾರಿಸ್ ಮತ್ತು ಹಿಲ್ಟನ್ ಹಾಗೂ ಮೆಲ್ ಗಿಬ್ಸನ್ ಸೇರಿದಂತೆ ಹಲವಾರು ಚಲನಚಿತ್ರ ತಾರೆಯರು ಮತ್ತು ಸೆಲೆಬ್ರಿಟಿಗಳ ಮನೆಗಳನ್ನು ನಾಶಪಡಿಸಿದೆ. ಕಾಡ್ಗಿಚ್ಚಿಗೂ ಮುನ್ನ, ಕಾಡ್ಗಿಚ್ಚಿನ ಬಳಿಕ ಬೆಚ್ಚಿ ಬೀಳಿಸುತ್ತೆ ಸ್ಯಾಟಲೈಟ್ ದೃಶ್ಯಗಳು. ಈ ದೃಶ್ಯ ನೋಡಿ, ಇಡೀ ನಗರವೇ ಸ್ಮಶಾನದಂತೆ ಭಾಸ ಆಗ್ತಿದೆ. ಯುದ್ಧ ಪೀಡಿತ ಪ್ರದೇಶದಂತೆ ಅವಶೇಷಗಳು ಅಳಿದುಳಿದಿದೆ. ಒಂದೊಂದು ದೃಶ್ಯ ಭಯಾನಕ, ಭೀಕರ, ಬೀಭತ್ಸ. ಸುಟ್ಟು ಹೋದ ಮನೆಗಳ ಮುಂದೆ ಜನ ಕಣ್ಣೀರಿಡ್ತಿದ್ದಾರೆ. ಅಂದ್ಹಾಗೆ ಸ್ಯಾಟಲೈಟ್ ದೃಶ್ಯಗಳನ್ನ ನೋಡಿದ್ರೆ ಬೆಚ್ಚಿ ಬೀಳುವಂತಿದೆ. ಕೇವಲ 1 ತಿಂಗಳ ಹಿಂದೆ ಇದ್ದ ನಗರಗಳು ಕೇವಲ 3-4 ದಿನದಲ್ಲಿ ಧಗಧಗಿಸಿ ಸುಟ್ಟು ಭಸ್ಮವಾಗಿದೆ. ಸತತ ಪ್ರಯತ್ನಗಳ ನಡುವೆಯೂ ಬೆಂಕಿ ನರ್ತಿಸ್ತಾ ಇದೆ. ಅಮೆರಿಕದ ನೆರೆಯ ರಾಜ್ಯಗಳಿಂದಲೂ ಅಗ್ನಿಶಾಮಕ ಸಿಬ್ಬಂದಿಯನ್ನ ಕರೆಸಿಕೊಳ್ಳಲಾಗ್ತಿದೆ. ಆದಷ್ಟು ಬೇಗ ಈ ಕಾಡ್ಗಿಚ್ಚು ಶಾಂತವಾಗ್ಲಿ ಅಂತ ಜಗತ್ತು ಪ್ರಾರ್ಥಿಸ್ತಾ ಇದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.